ನೀವೊಂದು ಜವಾಬ್ದಾರಿ ಅಂತ ಹೇಳಿದರೆ ಅದರ ಜೊತೆಗೆ ಇದೇ ಇರುತ್ತೆ. ನಟರಾಗಿ ಕಲಾವಿದರಾಗಿ ನಮ್ಮ ಸ್ಪೇಸ್ ಎಷ್ಟಿರುತ್ತೆ ಅಂತ ಅಂದ್ಬಿಟ್ಟು ನೋಡೇ ನೋಡ್ತಾರೆ. ಸೊ ಮೊದಲಿಗೆ ನೀವು ಕತೆ ಹೇಳಿದಾಗ ಅವ್ರು 4 ಜನ ಕಡೆಯಿಂದ ಬಂದಂಥ ಉತ್ತರ ಏನಾಗಿತ್ತು ಅಂತ? ಮೊದಲನೇದಾಗಿ ನಾನು ಹೋಗಿದ್ದು ಚಿಕ್ಕಣ್ಣವ್ರ ಹತ್ರ. ಫಸ್ಟು ಅವ್ರಿಗೆ ಒಂದು ಸಿಂಪತಿ ಇತ್ತು. ನಾನು ಚಂದ್ರಮೋಹನ್ ಜೊತೆ ಇನ್ನೊಂದು ಸಿನಿಮಾ ಮಾಡಲೇಬೇಕು, ಉಪಾಧ್ಯಕ್ಷ ಮಾಡೋಕ್ಕಾಗಿಲ್ಲ, ಸೊ ಮಾಡಲೇಬೇಕು ಅಂತ ಅಂದಾಗ ಸೊ ಇನ್ವೈಟ್ ಮಾಡಿದ್ರು. ಫಸ್ಟು ಹೋದೆ ಚಿಕ್ಕಣ್ಣವ್ರಿಗೆ, ಏಕೆಂದರೆ ನನ್ನ ಸ್ಟ್ರೆಂತ್ಸು ಎಂಟರ್ಟೈನ್ಮೆಂಟ್ ಹ್ಯೂಮರ್ ಸ್ಟ್ರೆಂತ್ಸು ಆ ಕ್ಯಾರೆಕ್ಟರ್ಗಳಿಂದ ಬಂದರೆ ಈಗಾಗಲೇ ಅದು ರಿಜಿಸ್ಟರ್ ಆಗಿದೆ. ಸೊ ಅದು ಈಸಿ ಇರೋದ್ರಿಂದ ನನಗೆ ಕರೆದ್ರು, ಮಾತಾಡಿದ್ರು, ಕತೆ ಕೇಳಿ ಸ್ಟನ್ ಆದರು. ಮಲ್ಟಿ ಸ್ಟಾರ್ ದೊಡ್ಡ ಲೆವೆಲ್ ನಿಂತ್ಕೊಳ್ಳುತ್ತೆ, ನೀವೇನು ಅಂದ್ಕೊಂಡಿದ್ರೆ ಆ ಥರ ಸಿನಿಮಾ ಮಾಡಿ, ನಾನು ಡೇಟ್ ಕೊಡ್ತೀನಿ. ಆ್ಯಕ್ಚುಲಿ ಕಮ್ಮಿ ದಿನ ಮಾತಾಡಿದ್ದು ಕೇಳಲೇ ಇಲ್ಲ ಸರ್. ಪ್ರತಿದಿನ ನೈಟು ಬೆಳಗ್ಗೆ ಮಧ್ಯಾಹ್ನ 2 ಗಂಟೆ ಸ್ಟಾರ್ಟ್ ಆದರೆ 4-5 ಗಂಟೆ ನೈಟು 4-5 ಬೆಳಗ್ಗೆ ನೆಕ್ಸ್ಟ್ ಡೇ ಮಾರ್ನಿಂಗು ಪ್ಯಾಕಪ್ ಆಗ್ತಿತ್ತು. ನೈಟ್ ಎಪಿಸೋಡ್ಸು ಫಾರೆಸ್ಟಲ್ಲಿ ತುಂಬ ಅನುಭವಗಳು ಇದೆ. ಏಕೆಂದರೆ ಪ್ರತಿಯೊಬ್ಬರು ಆರ್ಟಿಸ್ಟು ಸಪೋರ್ಟ್ ಮಾಡಲಿಲ್ಲ ಅಂದರೆ ಈ ಫಾರೆಸ್ಟ್ ಸಿನಿಮಾ ಆಗ್ತಾಯಿರಲಿಲ್ಲ. ಎಲ್ಲರೂ ಸಪೋರ್ಟ್ ಮಾಡಿದ್ರು. ಮಡಿಕೇರಿ ಅಂತ ಒಂದು ಸಂಪಾಜೆ ಲೊಕೇಶನ್, ಅಲ್ಲಿ ಸುಮಾರು ಒಂದು 15 ದಿನ ಶೂಟ್ ಮಾಡಿದ್ವಿ. ದಟ್ಟವಾದ ಕಾಡು. ಸೊ ಪರ್ಮಿಷನ್ ತೊಗೊಂಡು ಪರ್ಮಿಷನ್ ಹಾಕಿ ಹೋಗಿದ್ದೀವಿ. ಒಂದೊಂದು ಗಳಿಗೆನೂ ಭಯದಿಂದ ನಗು ಸೀನ್ ಮಾಡ್ತಾಯಿದ್ದೀವಿ. ನಂಬೋಕ್ಕಾಗಲ್ಲ. ರಂಗಣ್ಣರಿಗೂ ಸರ್ ಕೂತಿದ್ರೆ ಪಕ್ಕದಲ್ಲಿ ಒಂದು ಹಾವಿರೋದು, ಅವ್ರು ಗೊತ್ತಾಗದಂಗೆ ಆ ಜಾಗದಿಂದ ಸೈಡಿಗೆ ಕರ್ಕೊಂಬಂದ್ಬಿಟ್ಟು ಅವನ್ನ ತೆಗ್ಸಿವಿ. ಪ್ರತಿದಿನ ಇದೇ ಕತೆಗಳು. ಬಟ್ ಆರ್ಟಿಸ್ಟ್ ಗೊತ್ತಾಗದಂಗೆ, ಗೊತ್ತಾದರೆ ಏನಾಗುತ್ತೋ. ಒಂದು ಕಡೆ ಎಲ್ಲೋ ಒಂದು ಸಂಪಾಜೆ ಫಾರೆಸ್ಟ್ ಒಳಗೆ ಒಂದು ಸುಮಾರು ಒಂದು 4-5 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದೀವಿ. ಅಲ್ಲಿ ಒಂದು ಒಂಟಿ ಸಲಗ ಎದುರುಗಡೆ ಬರ್ತಾಯಿದೆ. ನಾನು ನಮ್ಮ ಕ್ಯಾಮ್ರಾಮನ್ ಮಾತ್ರ ಹೋಗಿದ್ದೀವಿ. ಒಂಟಿ ಸಲಗ ಬರ್ತಾಯಿದೆ. ಮೆಚ್ಚಗೆ ವಾಪಸ್ ಬಂದ್ಬಿಟ್ಟು 1-2 ಕಿಲೋಮೀಟ್ರ್ ಇನ್ನೂ ಆರ್ಟಿಸ್ಟ್ ಇಲ್ಲಿ ಕಾಯ್ತಾಯಿದ್ರು. ಅವ್ರಿಗೆಲ್ಲ ಮೆಸೇಜ್ ಕೊಟ್ವಿ, ಇಲ್ಲ ಅಲ್ಲಿ ಇದು ಜಿಗಣಿಗಳಿದೆ, ಸೊ ಹಂಗಾಗಿ ಮಾಡೋಕ್ಕಾಗಲ್ಲ, ಬಂದ್ಬಿಡಿ ಅಂತ. ಸದ್ಯ ಹೇಳಿದ್ರೆ ಮುಗೀತು, ಅವತ್ತೇ ಪ್ಯಾಕಪ್ ಆಗೋದೇನೋ. ಸೊ ಅಷ್ಟೊಂದು ಪ್ರತಿ ಗಳಿಗೆನೂ ಭಯದಲ್ಲೇ ಎತ್ಕೊಂಡು ನಗು ಸೀನ್ಗಳನ್ನ ಮಾಡಿದ್ದೀವಿ. ಅದು ಮರೆಯೋಕ್ಕಾಗಲ್ಲ ಅಂಥ ಎಪಿಸೋಡ್ಸ್ಗಳಿದೆ. ಈಗಂತೂ ಕಾಡು ಅಂದ ತಕ್ಷಣ ಕಾಡು, ಮರ, ಕಳ್ಳತನ ಅಂತಂದರೆ ಬರೀ ಪುಷ್ಪ ಆ ಥರದ್ದೇ ಕಥೆಗಳು ನೆನಪಾಗುತ್ತೆ. ಮರಗಳ್ಳತನ ಆಗಲಿ, ಶ್ರೀಗಂಧ ಆಗಲಿ, ರಕ್ತಚಂದನ ಆಗಲಿ, ಈ ಥರ ಎಲ್ಲ ಇರುತ್ತೆ. ಬಟ್ ಅಲ್ಲೂ ಕೂಡ ಅಂಥ ಜಾಗದಲ್ಲೂ ಕೂಡ ಹ್ಯೂಮರಸ್ ಅಥವಾ ಕಾಮಿಡಿ ಎಂಟರ್ಟೈನ್ಮೆಂಟ್ ತೆಗೆದಿಲ್ಲ. ಅದು ದೊಡ್ಡ ಚಾಲೆಂಜು. ಆ ವಿಚಾರದಲ್ಲಿ ಈ ಸ್ಕ್ರೀನ್ ಪ್ಲೇ ಹೇಗೆ ವರ್ಕ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು, ಎಷ್ಟು ಸಾಧ್ಯತೆ ಇತ್ತು ಈ ಥರ ನಗುನ ತರೋಕೆ ಆ ಜಾಗದಲ್ಲಿ ಅಂತ? ಹೌದು, ಏಕೆಂದರೆ ಇದು ಒಂದು ಹಳ್ಳಿ ಅಮಾಯಕರು ಏನು ಅವ್ರಿಗೆ ಆದಂಥ ಏನು ಟಾರ್ಗೆಟ್ ಇರೋದಿಲ್ಲ. ಸೊ ಅಮಾಯಕತನ ಇಟ್ಕೊಂಡಾಗ ಸಿಚುವೇಶನ್ನು ಡ್ರಾಮಾ ಕ್ರಿಯೇಟ್ ಮಾಡಿದ್ವಿ. ಸೊ ಎಂಟರ್ಟೈನ್ಮೆಂಟ್ ಅನ್ನೋದು ಸಿನಿಮಾದಲ್ಲಿ ಬೇಕೇ ಬೇಕು. ಈಗ ಚಂದ್ರಮೋಹನ್ ಅಂದರೆ ಆ ನಿರೀಕ್ಷೆ ಇದ್ದೇ ಇರುತ್ತೆ, ಎಂಟರ್ಟೈನ್ಮೆಂಟ್ಗೆ ಆದ್ಯತೆ ಕೊಡಬೇಕು. ಸೊ ಆ ನಿಟ್ಟಿನಲ್ಲಿ ನಾನು ಶೌರ್ಯ ಸಾಗರ್ ಇಬ್ಬರು ಕೂತ್ಕೊಂಡು 80% ಸಿನಿಮಾ ಒಂದು ಎಂಟರ್ಟೈನ್ಮೆಂಟಿಗೆ ಹೋಗೋಣ ಅಂತ ಎಲ್ಲ ಪಾತ್ರಗಳು. ಅಂದರೆ ಒಂದು ಚಿಕ್ಕಣ ಕ್ಯಾರೆಕ್ಟರೈಸೇಷನ್ನೇ ಬೇರೆ ಥರ, ಅನೀಶ್ ಒಂದು ಸ್ವಲ್ಪ ಸೀರಿಯಸ್ ಆಗಿರೋಂಥ ಕ್ಯಾರೆಕ್ಟ್ರು, ಗುರುನಂದನ್ ಅಮಾಯಕನ ಥರ, ರಂಗಾಯಣರಿಗೂ ಎಸ್ಪೆಷಲಿ ಅವರು ಕ್ಯಾರೆಕ್ಟರೈಸೇಷನ್ನೇ ಇದೆ. ಫಸ್ಟ್ ಟೈಮು ಫಾರೆಸ್ಟಲ್ಲಿ ನೋಡ್ತಿದ್ದೀರಾ, ಈ ಥರ ಕ್ಯಾರೆಕ್ಟರೈಸೇಷನ್ ಎಲ್ಲೂ ನೋಡಿಲ್ಲ. ಒಬ್ಬ ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾರೆಕ್ಟ್ರು, ಆ ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾರೆಕ್ಟ್ರು ಅವ್ರನ್ನ ಹ್ಯೂಮರಸ್ ಆಗಿ ಬಳಸ್ಕೊಂಡು ಹೋಗ್ತಾ ಅದು ಕ್ಯಾರೆಕ್ಟರ್ ಸೀರಿಯಸ್ ಆಗಿ ಬ್ಲ್ಯಾಕ್ ಮ್ಯೂಸಿಕ್ ಅನ್ನೋ ರಂಗಾಯಣರಿಗೂ ಒಂದು ದೊಡ್ಡದಾಗಿ ನಿಂತ್ಕೊಂಡು ಸಿನಿಮಾನ ಬೇರೆ ಥರ ತೊಗೊಂಡೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಮೇಕಿಂಗ್ ವಿಚಾರದಲ್ಲಿ ಮೊದಲು ಹೇಳ್ದಂಗೆ ಈ ಹಿಂದಿನ 3 ಸಿನಿಮಾಗಳಿಗೂ ಒಂದು ರೀತಿ ಅದಕ್ಕೂ ಮೇಲೋಗಿ ಒಂದು ಮಟ್ಟದಲ್ಲಿ ಮೇಕಿಂಗ್ ವೈಸ್, ಯಾಕಂದರೆ ನೀವು ತೋರಿಸೋವಂಥ ರೀತಿ ಇದೆಲ್ಲ, ಫಾರೆಸ್ಟನ್ನು ತೋರಿಸೋದಲ್ಲಿ, ನೀವು ಫಸ್ಟ್ ಟೈಟ್ಲ್ ಕಾರ್ಡಲ್ಲಿ ರಿಜಿಸ್ಟರ್ ಮಾಡೋದಲ್ಲಿ, ಈ ಸಾಂಗ್ ಮಾಡೋ ರೀತಿಯಲ್ಲಿ ಎಲ್ಲವೂ ಕೂಡ ಗುಣಮಟ್ಟದ ವಿಚಾರದಲ್ಲೂ ತುಂಬ ಮುಂದೆನೇ ಇದೆ ಅಂತ. ಖಂಡಿತ. ಏಕೆಂದರೆ ಈಗಿನ ಪ್ರೆಸೆಂಟು ಮೇಕಿಂಗು ಪ್ರತಿಯೊಂದು ಅಂತಲೂ ಆಡಿಯನ್ಸು ನಿರೀಕ್ಷೆ ಮಾಡ್ತಾರೆ. ಏನೋ ಡಮ್ಮಿ ಥರ ಏನೋ ಒಂದು ಸುತ್ತಬಿಡೋದು ಆಗಲ್ಲ. ಅದು ಕ್ಯಾಮ್ರಾ ವರ್ಕಿಂದ ಹಿಡಿಬೋದು, ಮ್ಯೂಸಿಕ್ ಇರ್ಬೋದು, ಪ್ರತಿಯೊಂದೂ ಮೇಕಿಂಗು ಬೇರೆ ಲೆವೆಲ್ಗೆ ಮಾಡಲೇಬೇಕಿತ್ತು. ಸೊ ಹಾಗಾಗಿ ಕತೆ ಡಿಮ್ಯಾಂಡ್ ಮಾಡ್ತಾಯಿತ್ತು. ಏನು 80% ಫಾರೆಸ್ಟಲ್ಲಿ ನಡೆಯೋದು, ಎಲ್ಲಿ ಶಾರ್ಟ್ ಇಟ್ಟರು ನಿಮಗೆ ಗ್ರೀನ್ ಬಿಟ್ಟರೆ ಬೇರೆ ಸಿಗೋದಿಲ್ಲ. ಸೊ ಅದ್ರ ಜೊತೆಗೆ ಈ 5 ಜನ ಮಲ್ಟಿ ಹೀರೋಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋದು ಒಂದು ದೊಡ್ಡ ಚಾಲೆಂಜಿಂಗ್ ಆಗಿತ್ತು. ಮೇಕಿಂಗ್ ವಿಷಯದಲ್ಲಿ ಬಂದರೆ ನಮ್ಮ ರವಿ ಕುಮಾರ್ ಕ್ಯಾಮ್ರಾಮೆನ್ನು ನನ್ನ ಜೊತೆ ಆಗಲೇ 3 ಫಿಲ್ಮ್ ಟ್ರಾವೆಲ್ ಮಾಡಿದ್ದಾರೆ, ಬ್ರಹ್ಮಚಾರಿ ಕ್ಯಾಮ್ರಾಮೆನ್ನು. ಸೊ ನಾನು ಏನು ಅನ್ಕೋತೀನಿ, ಏನು ಶಾರ್ಟ್ಸ್ ಕೇಳ್ತೀನಿ, ಅವ್ರಿಗೆ ಗೊತ್ತಿರುತ್ತೆ, ವರ್ಕ್ ಈಸಿ ಆಗುತ್ತೆ. ಸೊ ಕ್ಯಾಮ್ರಾಮನ್ ಆಗಿ ರವಿ ಅವರು ಇದ್ದಾರೆ. ಜೊತೆಗೆ ನಮ್ಮ ಮ್ಯೂಸಿಕ್ಕು ಧರ್ಮವೀಶು, ರೀರೆಕಾರ್ಡಿಂಗ್ ಬಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಬಂದು ಆನಂದ್ ರಾಜ್ ವಿಕ್ರಮ್ ಅಂತ ಮಾಡ್ತಿದ್ದಾರೆ. 3ನೇ ಕೃಷ್ಣಪ್ಪ, ಆನಂದ್ ಅರವಿಂದ್ ಸ್ವಾಮಿ ಎಲ್ಲ ಮಾಡಿದಂಥವ್ರು. ಜೊತೆಗೆ ಇನ್ನು ಅಮರ್ ಆರ್ಟ್ ಡೈರೆಕ್ಟ್ರು,
ಅವರು ಟೆಕ್ನಿಷಿಯನ್ ಆಗಿ ಅಮರ್ ಆರ್ಟ್ ಡೈರೆಕ್ಟ್ರು. ಸೊ ಕೆಲವು ಫಾರೆಸ್ಟಲ್ಲಿ ಕೆಲವು ಸೆಟ್ಗಳು ಹಾಕಬೇಕಿತ್ತು, ತುಂಬ ನೈಸಾಗಿ ಸೆಟ್ ಹಾಕಿದ್ದಾರೆ. ಇದು ನಮ್ಮ ಟೆಕ್ನಿಷಿಯನ್ ಟೀಮ್. ಸರ್, ಇನ್ನು ಇದ್ರ ಜೊತೆಗೆ ಸಿನಿಮಾದ ರಿಲೀಸ್ ವಿಚಾರ ಬರೋದಾದರೆ ಸಾಕಷ್ಟು ಸರಿ ಬರ್ತಾರೆ ಅಂದ್ಕೊಂಡು ಮುಂದೆ ಪೋಸ್ಟ್ಪೋನ್ ಆಯಿತು. ಯಾವ ಕಾರಣಕ್ಕೆ? ಈಗ ಯಾವ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದೀರಾ ಅಂತ? ಇದು ಸ್ಪೆಷಲಿ ಜನವರಿ 24 ರಿಪಬ್ಲಿಕ್ ಡೇ. ಸೊ ಹೋದ ವರ್ಷ ಉಪಾಧ್ಯಕ್ಷ ರಿಲೀಸ್ ಆಗಿತ್ತು. ಸೊ ಅದು ಒಂದು ಸ್ವಲ್ಪ ನಮಗೆ ಐಡಿಯಾ ಇತ್ತು. ಜನವರಿ 25 ಈ ಡಿಸೆಂಬರ್ ಎಂಡ್ ಆಯಿತು ಅಂದರೆ ಎಲ್ಲ ಮಲ್ಟಿ ಸ್ಟಾರ್ ಹೀರೋಗಳದೆಲ್ಲ ಸಿನಿಮಾಗಳೆಲ್ಲ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳೆಲ್ಲ ಬಂದಿರುತ್ತೆ. ಸೊ ಅವ್ರದ್ದು ಮುಗಿದಿಟ್ಟಿಗೆ ಜನವರಿ 24. ಸೊ ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಸೊ ಜನವರಿ 24 ಕನ್ಫರ್ಮ್ ಡೇಟು. ಸೊ ಜೊತೆಗೆ ಈ ಸಿನಿಮಾದಲ್ಲಿ ಇಬ್ಬರು ಸ್ಪೆಷಲ್ ಗೆಸ್ಟ್ ಕ್ಯಾರೆಕ್ಟರ್ಗಳಿದ್ದಾರೆ. ಒಂದು ಸೂರಜ್ ಪಾಪ್ಸ್ ಅಂತ, ಅವ್ರು ಬಂದು ಜೈಲರ್ ಸಿನಿಮಾದಲ್ಲಿ ಒಂದು ಚಿಕ್ಕ ವಿಲನ್ ಕ್ಯಾರೆಕ್ಟರ್ ಥರ ಮಾಡಿದರು. ರಜನಿಕಾಂತ್ ಸರ್ ಬಂದು ತಲೆ ಕತ್ತರಿಸೋ ಅಂತ. ಸೊ ಆ ಫೇಸು ನಮ್ಮ ಕ್ಯಾರೆಕ್ಟರ್ಗೆ ತುಂಬ ಶೂಟ್ ಆಗೋದ್ರಿಂದ ಅವ್ರನ್ನ ಮೀಟ್ ಮಾಡಿ, ಆ್ಯಕ್ಚುಲಿ ಮಲಯಾಳಂ ಅವರು, ಅವ್ರನ್ನ ಶೂಟ್ ಮಾಡಿ ಕರೆದು ಮಾತಾಡಿ ಫೈನಲ್ ಮಾಡಿದ್ವಿ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೂರಜ್ ಪಾಪ್ಸು ಕನ್ನಡಕ್ಕೆ ಬರ್ತಿರೋ ಒಂದು ಪೆಕ್ಯುಲರ್ ಫೇಸ್ ಕ್ಯಾರೆಕ್ಟರೈಸೇಷನ್ ಇರೋಂಥ ಕ್ಯಾರೆಕ್ಟ್ರು. ಅವರು ನಮ್ಮ ಮೇಯ್ನ್ ವಿಲನ್ನ ಮಾಡ್ತಾರೆ. ಜೊತೆಗೆ ಸುನೀಲ್ ಕುಮಾರ್ ಅಂತ, ಕಾಶ್ಮೀರದವರು. ನಂಬಕ್ಕಾಗ ನಾವು ಸಂಟೂರ್ಗೂ ಬರಲ್ಲ. ಅವರು 7 ಅಡಿ ಇದ್ದಾರೆ. ಅವರು 7 ಅಡಿ. ಅವ್ರನ್ನ ನಾವು ಇದರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸೊ ಇನ್ಫಾರ್ಮ್ ಮಾಡಿದ್ದಕ್ಕೆ ಅವರು ಬಂದು ಸಿನಿಮಾ ಮಾಡಿದ್ರು. ನಮ್ಮ ಆರ್ಟಿಸ್ಟ್ಗಳು ಚಿಕ್ಕಣ್ಣವರು, ಅನೀಶರೆಲ್ಲ ಸಂಟೂರ್ವರೆಗೂ ಬರೋರು. ಕೈ ಕೊಟ್ಟರೆ ನಮ್ಮ ಕೈ ಮುರ್ಚೋಗೋದು ಅಂಥ ದೈತ್ಯರು ಒಬ್ಬರು. ಫಸ್ಟ್ ಟೈಮ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ದು. ನಮ್ಮದಾದ್ಮೇಲೆ ಸ್ತ್ರೀ 2ನಲ್ಲಿ ಅವರು ಸಿನಿಮಾ ಮಾಡಿದ್ರು. ಸ್ತ್ರೀ 2ನಲ್ಲಿ ನಮ್ಮ ಸಿನಿಮಾ ಆದ್ಮೇಲೆ ಮಾಡಿದ್ರು. ಅವರು 2 ಸ್ಪೆಷಲ್ ಗೆಸ್ಟ್ ಕ್ಯಾರೆಕ್ಟರ್.